ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಪ್ರಕೃತಿ ಕೊಡುವಂತಹ ಈ ನುಗ್ಗೆಕಾಯಿ, ಡ್ರಮ್ ಸ್ಟಿಕ್, ಮೋರಿಂಗಾ ನಿಗ್ರ ಇತ್ಯಾದಿಗಳಿಂದ ಕರೀತಾರೆ. ಇದು ಎಲ್ಲ ಕಾಲದಲ್ಲೂ ಕೊಡ್ತಾರೆ, ಆದರೆ ಸೇವನೆ ಮಾತ್ರ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ನಿಲ್ಲಿಸ್ಬೇಕು, ಮತ್ತೆ ಸೇವನೆ ಮಾಡಬಾರ್ದು. ಅದು ಎಷ್ಟೋ ಸಲ ಹೇಳಿದ್ದೀನಿ. ಕಾರಣ ಅನ್ಸೀಸನ್, ಕಾಲವಲ್ಲದ ಕಾಲಕ್ಕೆ ಅದು ಬಿಡುವಂತಹ ಕಾಯಿಗಳನ್ನು ಸೇವನೆ ಮಾಡು. ಕಾರಣ ಅದರಲ್ಲಿ ಅತಿ ಹೆಚ್ಚು ರಾಸಾಯನಿಕ ಅಡಕವಾಗಿತ್ತು. ಆ ರಾಸಾಯನಿಕ ನಮಗೆ ದೇಹಕ್ಕೆ ಹಾನಿ ಕೊಡುವಂತಹ ಅದು ರಾಸಾಯನಿಕ. ಆದ್ದರಿಂದ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ 5 ಮಂತ್ ಎಷ್ಟು ಬೇಕಾ ಸೇವನೆ ಮಾಡಬಹುದು. ಮತ್ತು ಇದನ್ನು ನಿಲ್ಲಿಸಬೇಕು. ಮತ್ತೆ ಸೇವನೆ ಮಾಡಿದ್ರೆ ಅದು ನಮ್ಮ ಆರೋಗ್ಯಕ್ಕೆ ಹಾನಿಕರವಾಗುತ್ತೆ. ಯಾಕಂದರೆ ಅನೇಕರು ಈಗ ಹೈಬ್ರಿಡೇ ಬಂದಿದೆ, ವರ್ಷ ಉದ್ದಕ್ಕೂ ನುಗ್ಗೆಕಾಯಿ ತಿಂತಾರೆ. ಆದರೆ ಅದು ಬಹಳ ತೊಂದರೆ ಆಗುತ್ತೆ, ಸೇವನೆ ಮಾಡಬಾರ್ದು. ಸೀಸ್ನಲ್, ಆಯಾ ಸಮಯಕ್ಕೆ ಬರುವಂತಹ, ಆಯಾ ಋತುವಲ್ಲಿ ಬರುವಂತಹ ಹಣ್ಣು ಹಂಪಲು ತರಕಾರಿ ಎಲ್ಲ ಸೇವನೆ ಮಾಡೋದು ಉತ್ತಮ. ಅದೇ ಅದನ್ನು ಬಿಟ್ಟು ತಿಂದರೆ ಅದು ಆರೋಗ್ಯಕ್ಕೆ ಹಾನಿಕರ. ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರ್ತದೆ, ಮತ್ತು ಆಂಟಿ ಆಕ್ಸಿಡೆಂಟ್ ಇರ್ತದೆ, ಮತ್ತು ಇದರಲ್ಲಿ ಸ್ಟಾರ್ಚ್ ಜಾಸ್ತಿ ಇರ್ತದೆ. ಇದು ಉಷ್ಣ ಪ್ರವೃತ್ತತೆ. ಇದರಿಂದ ಗಂಡಸರಿಗೆ ಒಳ್ಳೆಯದಾಗುತ್ತೆ. ಆದರೆ ಅಲ್ಪ ಸ್ವಲ್ಪ ಸೇವನೆ ಮಾಡಬೇಕು. ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತ ಜಾಸ್ತಿ ಸೇವನೆ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಮತ್ತು ಇದನ್ನು ನಾವು ಸೇವನೆ ಮಾಡೋದ್ರಿಂದ ಈ ವಿಟಮಿನ್ ಸಿ, ಮಿನರಲ್ಸ್ ಇರೋದರಿಂದ ನಮ್ಮ ಮೂಳೆಗಳು ಗಟ್ಟಿಯಾಗ್ತವೆ. ಮತ್ತು ರಕ್ತವನ್ನು ಶುದ್ಧಿ ಮತ್ತು ರಕ್ತವನ್ನು ಇನ್ಕ್ರೀಸ್ ಮಾಡಲು ಒಂದು ಸಹಾಯ ಆಗುತ್ತೆ. ಇದು ಒಳ್ಳೆಯ ತರಕಾರಿ, ಆದರೆ ಅದರ ಒಂದು ಲಿಮಿಟ್ ನಾವು ಜಾರಿ ಹೋಗಬಾರದು. ಕಾರಣ ಅದು ತೊಂದರೆ ಆಗಬಾರ್ದು ಯಾರಿಗೂ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.